ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್. ಇವತ್ತು ನಾವು ಕಾರ್ನಿಶಿಗೆ ಹೋಗ್ತಾ ಇದ್ದೇವೆ. ಕಾರ್ನಿಶಲ್ಲಿ ಇವನಿಗೆ ಸೈಕಲ್ ಹೇಳಿಕೊಡುವ ಅಂತ ಹೇಳಿ. ಅಂದರೆ ಇದು ಸೈಕಲ್ಗೆ ಮುಂಚೆ 4 ಚಕ್ರ ಇತ್ತು, ಇಲ್ಲೆರಡು ಚಕ್ರ ಇತ್ತು ಎಕ್ಸ್ಟ್ರಾ. ಇದೆರಡು ಚಕ್ರವನ್ನು ತೆಗೆಸಿದ್ದೇವೆ. ಈಗ ಹೀಗೇನೆ ಬಿಡಿಸುವ ಅಂತ, 2 ಕೈ ಬ್ಯಾಲೆನ್ಸ್ ಮಾಡಿಸಿ ಕಲಿಸುವ ಅಂತ ಹೇಳಿ. ಸೈಕಲ್ ಬಿಡ್ತೀಯಾ? ಸೈಕಲ್ ಹೌದು, ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಸ್ವಲ್ಪ ಗೊತ್ತಿದ್ಯಾ? ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗಿದೆ ಅಲ್ವಾ? ನಿಂದು ಕನ್ನಡ ತುಂಬಾ ಇಂಪ್ರೂವ್ ಆಗಿದೆ. ಸರಿ, ಕಲಿ ಆಯ್ತಾ? ಈಗ ಹೋಗಿ ಬಿಡು ಆಯ್ತಾ? ಹೋಗುವನಾ? ಸರಿ, ಚಲೋ. ಬಾಯ್ ಬಾಯ್ ಬಾಯ್, ಸೇ ಬಾಯ್. ನಮ್ಮ ಮನೆಯಿಂದ ಕಾರ್ನಿಶ್ಗೆ ಒಂದು 10 ನಿಮಿಷ ದಾರಿ ಇದೆ. ನಾವು ಹೀಗೇನೆ ನಡ್ಕೊಂಡು ಹೋಗೋದಾದರೆ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಆದರೆ ಈ ಸೈಕಲ್ ಎತ್ಕೊಂಡು ಹೋಗೋದು ಮಾತ್ರ ತುಂಬಾ ಕಷ್ಟ. ಅದು ಮಕ್ಕಳ ಸೈಕಲ್ ಎತ್ಕೊಂಡು ಹೋಗೋದಂತ ಹೇಳಿದರೆ ಅಂತೂ ಇನ್ನೂ ಕಷ್ಟನೇ ಅಂತ ಹೇಳ್ಬೋದು. ಶಿವಾಂಶಿಗೆ ಸೈಕಲ್ ಬಿಡಲಿಕ್ಕೆ ಬರದ ಕಾರಣ ಇವನು ಆ ಸೈಕಲ್ ಮೇಲೆ ಕೂತ್ಕೊಂಡು ದೂಡ್ಕೊಂಡು ಬರ್ತಾ ಇದ್ದ. ಆದರೆ ಮಧ್ಯದಲ್ಲಿ ರೋಡ್ ಕ್ರಾಸ್ ಮಾಡುವಾಗೆಲ್ಲ ನಾನು ಹೆಲ್ಪ್ ಮಾಡಬೇಕಾಗಿ ಬಂತು. ಆಗ ಸ್ವಲ್ಪ ಬಗ್ಗಿ ಇದ್ದು ಅಂತ ಹೇಳಿ ಈ ಸೈಕಲ್ ಪಾರ್ಕ್ ತನಕ ತಗೊಂಡು ಹೋಗುವಷ್ಟರಲ್ಲಿ ಸಾಕಾಯಿತು. ಗ್ರೀನ್ ಆಯ್ತು ನೋಡಿ, ಹೋಗೋ. ಗ್ರೀನ್ ಆಯ್ತು, ಹೋಗುವ. ಶಿವಾಂಶ್ ಮೇಲ ಅಲ್ಲಿ ಒಂದು ಪೆಡಿಸ್ಟ್ರನ್ ಉಂಟು, ನೋಡು ನಿಲ್ಲು. ಇರು, ಹೋಗು ಹೋಗು ಹೋಗು, ಬಾ. ಮೆಲ್ಲ, ಅವ್ನು ಕಲಿತಾನಂತೆ ಅವನು. ಅಲ್ಲಿ ಹೋಗಿ ಕಲೀಲಿ. ಹಾಂ, ಇಲ್ಲಿ ಒಂದು 20 ಬೆಕ್ಕುಂಟು ಈ ಲೈನಲ್ಲಿ. ಹಾಂ, ಇಲ್ಲ, ಡೈಲಿ ಬರ್ತೇನೆ. ಅಲ್ಲಿ ಆಚೆ ಸೈಡ್ ಇರ್ತದೆ ಅವ್ರದ್ದು ಒಂದೊಂದು ಸ್ಪಾಟ್ ಉಂಟು, ಅದು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ನಿಮಗೆ C4 ಕ್ಯಾಟ್ ನೋಡಿದ್ಕೊಳ್ಳಿ, C4 ಸೈಕಲ್ ಮರ್ತೆ ಹೋಯ್ತಲ್ವಾ? ಇಲ್ಲಿ ಒಂದು ಮರ ನೋಡಿ. ಇರು, ಮುಖಕ್ಕೆ ಇದಾಗ್ತದೆ. ಬಟ್ಟೆ ಆಯ್ತಾ? ತೊಂದರೆ ಇಲ್ಲಪ್ಪ, ಬಟ್ಟೆ ಅಲ್ಲ ಹೊಟ್ಟೆ ಅಲ್ಲ, ತೊಂದರೆ ಅಂತ ಇಲ್ಲ. ಇದೇ ಮರ, ನಾನು ಮಾಡ್ಲಿಕ್ಕಾಗದಿದ್ದ ಕೆಲಸ ಮರ ಮಾಡಿಬಿಟ್ಟು. ಇದು ಡೇಂಜರ್ ಮಾರಯ್ಯ, ಮುಳ್ಳಲ್ಲ. ಮುಳ್ಳಿನಿಂದಲೇ ಚುಚ್ಚಬೇಕು. ನಾನು ಗುಂಡಿಗೆ ಬಿಸಾಡ್ತೇನೆ. ಹೇಗೆ ಎಂತ ಹೇಗೆ ಅದು? ಬೆಕ್ಕೆಂತ ಬೆಕ್ಕು ನೋಡಿ ಸೈಕಲ್ ಇಲ್ಲಿ ಬಿಟ್ಟು ಹೋದ್ರೆ ಇದನ್ನು ನಾನು ಗುಂಡಿಗೆ ಬಿಸಾಡ್ತೇನೆ. ಬೆಕ್ಕನ್ನು ಎಂತಕ್ಕೆ ಬಿಸಾಡುದ ಪಾಪ? ಸೈಕಲ್ ಅನ್ನು ಗುಂಡಿಗೆ ಬಿಸಾಡು. ಹೋಗೋಣ, ಸೈಕಲ್ ಗುಂಡಿಗೆ. ಇವನು ಸೈಕಲ್ ನನ್ಗೆ ಕೊಟ್ಟು ಹೋಗುದು. ನನ್ಗೆ ಗ್ರಾಚಾರ ಉಂಟು ಒಂದು ಸೈಕಲ್ ಹಿಡ್ಕೊಂಡು ಹೋಗ್ಲಿಕ್ಕೆ. ಕುತ್ಕೊಳ್ಳ ಅಲ್ಲಿ. ಹೌದು, ಇವತ್ತು ಗ್ರಾಚಾರ ಒಳ್ಳೇದುಂಟು ನನ್ನ ಹೆಂಡ್ತಿದ್ದು. ಇಲ್ಲ, ಹಾಗೆಲ್ಲ ಮಾಡೋದಿಲ್ಲ. ಕ್ಯಾಟ್ ಲೈನಲ್ಲಿ ಬಂದಾಗ ಸೈಕಲಲ್ಲಿ ಕಲೀಲಿಕ್ಕೆ ಹೋಗಿ ಕ್ಯಾಟ್ ಹತ್ರ ನಿಲ್ಲು. ಎಷ್ಟು ಕ್ಯಾಟ್ಸ್ ನೋಡಿ. ಮ್ಯಾವ್ 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 ಮ್ಯಾವ್. ಹೀಗೆ ವಿಡಿಯೋದಲ್ಲಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪ್ಲೇಸ್. ಆ್ಯಕ್ಚುಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗುತ್ತೆ. ನೀರಾದಮೇಲೆ ತುಂಬ ಬಿಲ್ಡಿಂಗ್ಸ್ ಕಾಣ್ತವೆ, ಮತ್ತು ಈಚೆ ಕಡೆ ಮರ ಎಲ್ಲ ಇದೆ, ಪಾರ್ಕ್ ತುಂಬ ಚೆನ್ನಾಗಿದೆ. ಆದರೆ ಪ್ರಾಬ್ಲಮ್ ಅಂತ ಹೇಳಿದರೆ ಈ ಸೀಸನ್ ಅಂದರೆ ಜುಲೈ ಆಗಸ್ಟಲ್ಲಿ ತುಂಬಾ ಸೆಕೆ. ರಾತ್ರಿ ಕೂಡ ನಮಗೆ ಒಂದು ಬೆಂಕಿ ಮೇಲೆ ನಡೆದಂಗೆ ಆಗ್ತಾ ಇರುತ್ತೆ, ಅಷ್ಟು ಸೆಕೆ ಇರುತ್ತೆ. ಅದೊಂದೇ ಪ್ರಾಬ್ಲಮ್. ಶಿವಾಂಶ ನೋಡು, ಪೆಡಲ್ ಕೂತ್ಕೋ ಇಲ್ಲಿ, ಬಾ ಇಲ್ಲಿ ಕೂತ್ಕೋ. ಪೆಡಲ್ ಮೇಲೆ ಮಾಡೋದು, ಇಲ್ಲಿ ಕಾಲು ಹಿಡು. ಓಕೆ, ಈಗ ಇದು ಈ ಕಾಲಲ್ಲಿ ಪುಷ್ ಮಾಡಬೇಕು, ಹೀಗೆ ಪುಷ್ ಮಾಡಬೇಕು. ಆಮೇಲೆ ಈ ಕಾಲು ಇಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಆಮೇಲೆ ಹೀಗೆ ಬಿಟ್ಕೊಂಡು ಹೋಗೋದು. ಅಲ್ಲಿ ತನಕ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಆಯಿತಾ? ಹಾಂ, ಸ್ಟಾರ್ಟ್ ಮಾಡು. ಹಾಂ, ನಾನು ಹಿಡಿಯೋದಿಲ್ಲ, ಎಂತ ಆಗೋದಿಲ್ಲ. ಬಾ, पाय दर पावत नरा घराकेला मनकेच परत ಮುಂಡಿಸ್ಲಾರಿ ಯಾಕರ್ ತಶಿ ವಾಪಸ್ ಕರ್ ಅಂತ ಇದ್ರೆ ಇನ್ನೊಂದು ಕಾಲಲ್ಲಿ ಇಡು ಹಾಗೆ. ಆಯ್ತಾ?
ಒಂದೆರಡು ದಿನದ ಮುಂಚೆ ಅವನಿಗೆ ಹೇಗೆ ಬಿಡಬೇಕು ಸೈಕಲ್ ಅಂತ ಹೇಳಿದ್ದೆ, ಆದರೆ ಅವನಿಗೆ ಅಷ್ಟೊಂದು ಅಂದಾಜು ಪೆಡ್ಲರ್ ಮತ್ತೆ ಆಗಿರಲಿಲ್ಲ. ಎದ್ರಪ್ಪ ಇವತ್ತೀಗ ಪುನಃ ಹೇಳಿದ ಮೇಲೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾನೆ. ಬಿದ್ದು ಬಿದ್ದೆ ಕಲಿಯುವುದು. तू कोणे पळे तासात प्रमाण लेखू नको सीधा सोड ಹ್ಯಾಂಡ್ಲ್ ಗೊಂಡು नको ಎಕಡೆ ರೈಟ್ ಹ್ಯಾಂಡಲ್ ತಿರುಗಿಲಿಕ್ಕಿಲ್ಲ ಆಯ್ತಾ. ಹ್ಯಾಂಡ್ಲ್ ಸ್ಟ್ರೈಟ್ ಇಡ್ಬೇಕು. ಹ್ಯಾಂಡ್ಲ್ ತಿರುಗಿಸಿದ್ರೆ ನೀನು ಅಲ್ಲಿ ಸೈಕಲ್ ಟರ್ನ್ ಆಗ್ತದೆ. ಸ್ವಲ್ಪ ಹೊತ್ತು ಹೀಗೆ ನಿಂತಲ್ಲೇ ಸುತ್ತಾಡಿ ಆಮೇಲೆ ಅವನು ಹೇಳಿದ, ಅಮ್ಮ ಸೈಡಲ್ಲಿ ಹಿಡ್ಕೊ, ನಾನು ಟ್ರೈ ಮಾಡ್ತೇನೆ ಬಿಡಲಿಕ್ಕೆ ಅಂತ. ಹಾಗೆ ಸ್ವಲ್ಪ ದೂರ ಸೈಡಲ್ಲಿ ಹಿಡ್ಕೊಂಡು ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ. ಒಂದು 4-5 ಸತಿ ಹೀಗೆ ಮಾಡಿ ಆದಮೇಲೆ ಅವನು ಒಂದು ಸರಿಗೆ ಸೀದಾ ಹೋದ. ಅವನಿಗೆ ಒಂದು ಗ್ರಿಪ್ ಸಿಕ್ಕಿತ್ತದೆ ಹೇಗೆ ಹೋಗೋದಂತ ಹೇಳಿ ಸ್ಟ್ರೈಟಾಗಿ ಹೋದ. ಅದು ಹೋಗಿ ಆದಮೇಲೆ ಅವನ ಎಕ್ಸ್ಪ್ರೆಷನ್ ನೋಡಬೇಕು, ತನಗೆ ಸೈಕಲ್ ಬಂದ ಖುಷಿ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಿದ ಅಂತ ನೀವು How did you feel? Okay, start again. Go. I need a No, it's okay. ಹೀಗೆ ಸ್ವಲ್ಪ ಹೊತ್ತು ಕಲಿಸಿ ಆದಮೇಲೆ ನಾವು ಲಾನಲ್ಲಿ ಬಂದು ಕೂತ್ಕೊಂಡ್ವಿ. ಅವನೇ ಒಬ್ಬನೇ ಟ್ರೈ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದ. ನಿಂತಲ್ಲೇ ಸುತ್ತು ಹೊಡಿತಾ ಇದ್ದ. ಅವನಿಗೆ ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ಅದು ಹೇಗೆ ಹೋಗಬೇಕಂತ. ಒಂದು 10-15 ನಿಮಿಷ ಹಾಗೇ ಮಾಡ್ತಾ ಇದ್ದ. ಅದರ ನಂತರ ಸ್ವಲ್ಪ ಅವನಿಗೆ ಗೊತ್ತಾಯಿತು ಯಾವ ಥರ ಹೋಗಬೇಕು ಅಂತ. ಹಾಗೆ ಸ್ಟ್ರೈಟ್ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ. ತುಂಬ ಹೊತ್ತು ಆಟ ಆಡಿದ. ತುಂಬ ಖುಷಿ ಆಯಿತು ಅವನಿಗೆ. ನಾನು ಒಂದು 6th ಸ್ಟ್ಯಾಂಡರ್ಡ್ ಇರುವಾಗ ಸೈಕಲ್ ಕಲ್ತದ್ದು. ಫಸ್ಟ್ ಅಟೆಂಪ್ಟಲ್ಲೇ ಕಲ್ತಿದ್ದು ಸೈಕಲ್. ಅಜ್ಜಿ ಮನೆಯಲ್ಲಿ ಹೀಗೆ ಹೋಗುವಾಗ ಅಲ್ಲಿ ದೊಡ್ಡ ಅಂಗಳ, ಮಿಲ್ಲಿದ್ದು ಅಂಗಳ ತುಂಬ ದೊಡ್ಡದುಂಟು. ಹಾಗೆ ಅಣ್ಣಂದು ಸೈಕಲ್ ನಿಂತಿತ್ತು, ಅದರಲ್ಲಿ ಕೂತು ಕಲ್ತಿದ್ದು. ಅಷ್ಟಕ್ಕೆ ನಾನು ಟ್ರೈ ಮಾಡ್ತಾ ಕಲ್ತಿದ್ದದು. ಸೊ ಫೈನಲಿ ಒಂದು ಅರ್ಧ ಗಂಟೆ ಅಂತ ಹೇಳುವಾಗ ಬಂತು ನನಗೆ ಸೈಕಲ್ ಬಿಡಲಿಕ್ಕೆ ಟ್ರೈ ಮಾಡಿ ಮತ್ತೆ ಹಾಗೆ ಆದಮೇಲೆ ಅದರ ನಂತರ ಸೈಕಲ್ ಬಂತು ನನಗೆ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಹೇಳಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಹಾಗೆ ನಂದು ಚಿಕ್ಕಪ್ಪ ಅಲ್ಲಿ ಮಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ರು, ಗುರುಪ್ರಸಾದ್ ಅಂತ ಅವರ ಹೆಸರು. ಹಾಗೆ ನಾನೆಂತ ಮಾಡಿದೆ, ಇಲ್ಲಿ ಕೂತ್ಕೊಂಡು ಚಿಕ್ಕಪ್ಪ ನನಗೆ ಸೈಕಲ್ ಬಂತು ನೋಡಿ ಅಂತ ಹೇಳಿ ಸೈಕಲಲ್ಲಿ ಇದು ಮಾಡಿದೆ. ಕೆಳಗಡೆ ಅಬ್ಸರ್ವ್ ಮಾಡಲಿಲ್ಲ, ಅಲ್ಲಿ ಇದು ಉಂಟಲ್ಲ ಎಂತ ಮರ ಹೇಳ್ತಾರೆ, ತೆಂಗಿನಕಾಯಿ ಮರ ಉಂಟಲ್ಲ, ಅದ್ರದ್ದು ಮಡಲ್ ಇರ್ತದಲ್ಲ, ಅದು ಕೆಳಗಡೆ ಹಾಕಿದ್ರು. ಅಂದ್ರೆ ಕೆಳಗಡೆ ಅಲ್ಲಿ ಇದು ಮಾಡಿ ಇಟ್ಟಿದ್ರು, ಅದ್ರ ಮೇಲೆ ತಕೊಂಡು ಹೋಗಿದ್ದು ಸೈಕಲ್ ತಕೊಂಡು ಹೋಗಿ ಮತ್ತೆಂತ ಸೈಕಲ್ ಅಡ್ಡ ಬಿತ್ತು, ನಾನು ಸಹ ಅಡ್ಡ ಬಿದ್ದೆ. ಇಷ್ಟು ದೊಡ್ಡ ಗೂಂಟು ಕಾಲಿಗೆ, ಗಾಯ ಆಯ್ತು. ಅಣ್ಣನವರೆಲ್ಲ ಬೆಟ್ಟಕ್ಕೆ ಹೋಗಿದ್ದು. ಬೆಟ್ಟದಲ್ಲಿ ಜಂಬು ನೇರಳೆ ಉಂಟಲ್ಲ, ನೇರಳೆ ಹಣ್ಣು, ಅದ್ರದ್ದು ಮರ ಉಂಟು. ಹಾಗೆ ಅದನ್ನು ತಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಹೋಗಿದ್ರು ಎಲ್ಲ. ನನಗೆ ತಡಿಲಿಕ್ಕೆ ಆಗಲಿಲ್ಲ. ಸೊ ನಾನು ಸಹ ಬರ್ತೇನೆ ಅಂತ ಹೇಳಿ ಆ ಕಾಲು ನಾವು ಹಿಡ್ಕೊಂಡು ಹೋಗಿದ್ದು ಅಲ್ಲಿಗೆ. ವಾಪಸ್ ಬರ್ತಾ ಅಜ್ಜಂದು ಸರಿ ಬೈಗುಳ, ನಿಂಗೆ ಇಲ್ಲಿ ಕಾಲಿಗೆ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ಯಾ, ಆ ನೋವಲ್ಲಿ ಬೆಟ್ಟಕ್ಕೆ ಹೋಗ್ಬೇಕಿತ್ತ ಅಂತ ಹೇಳಿ. ಮತ್ತೆ 2 ಪೆಟ್ಟು ಕೊಟ್ರ? ಇಲ್ಲ, ಅಜ್ಜ ಹೊಡಿತಿರ್ಲಿಲ್ಲ, ಬೈದದ್ದೇ ಸಾಕಾಗ್ತಿತ್ತು ನಮಗೆ. ಪೆಟ್ಟು ಕೊಟ್ಟಾಗ ಪೆಟ್ಟು ಅದು ಸರಿ ಬೈತಾರಲ್ಲ, ಪ್ರೀತಿಗೆ ಬೈಯೋದು, ಅದು ಮಾತಿನಲ್ಲಿ ಕೆನ್ನೆಗೆ ಹೊಡೆದಾಗ. ಹೌದು, ನಂದು ಅಜ್ಜ ಸಹ ಹಾಗೆ ಬೈಯೋದಿಲ್ಲ, ಬೈಯೋದೇ ಕಮ್ಮಿ, ಬೈದ್ರೆ ಅದೇ ಸಾಕು. ಅಜ್ಜ ಬೈತಾರೆ, ಅಜ್ಜಿ ಪ್ರೀತಿ ಮಾಡ್ತಾರೆ, ಅಷ್ಟೇ. ಆ ಥರ. ಬಂತವನಿಗೆ ಬ್ಯಾಲೆನ್ಸ್. ಹಾಗೆ ಶಿವಾಂಶಿದ್ದು ಒಂದು ಸೈಕಲ್ ಜರ್ನಿಯಲ್ಲಿ ನಮ್ಮದೊಂದು ನೆನಪು, ನಾನು ಹೇಗೆ ಸೈಕಲ್ ಕಲಿತೆ ಅಂತ. ಆ್ಯಕ್ಚುಲಿ ನನಗೆ ಒಂದು ಖುಷಿಯಾಗಿದೆ ಅಂತ ಹೇಳಿದರೆ, ನಾನು ಸಹ ಫಸ್ಟ್ ಅಟೆಂಪ್ಟಲ್ಲೇ ಕಲ್ತಿದ್ದಲ್ಲ, ಶಿವಾಂಶಿ ಸಹ ಫಸ್ಟ್ ಅಟೆಂಪ್ಟ್, ಅಂದರೆ ಫಸ್ಟ್ ದಿನವೇ ಸೈಕಲ್ ನಾವು ಸಣ್ಣದಿರುವಾಗ ಹೇಗೆಲ್ಲ ಆಯಿತು, ಹೇಗೆ ಸೈಕಲ್ ಕಲ್ತ್ವಿ ಅಂತ ಹೇಳಿ ಮಾತಾಡ್ತಾ ಕೂತಿದ್ವಿ. ಇವನು ಸೈಕಲ್ ಬಿಡ್ತಾ ಇದ್ದ. ಸಡನ್ ಅವನಿಗೆ ಸೈಕಲ್ ಗ್ರಿಪ್ ತಪ್ಪಿ ರೋಡಲ್ಲಿದ್ದ ಸೈಕಲ್ ಸೀದಾ ಲಾನಿಗೆ ತಗೊಂಡು ಬಂದು ಬಿದ್ದ. ಜಾಸ್ತಿ ಏನು ಏಟ್ ಆಗಿರಲಿಲ್ಲ, ಅಂದರೆ ತುಂಬ ಹೊತ್ತು ಸೈಕಲ್ ಬಿಡ್ತಾ ಇದ್ನಲ್ಲ, ಹಾಗೆ ಸ್ವಲ್ಪ ಕಾಲೆಲ್ಲ ನೋವಾಯಿತು ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಇವರು ಎತ್ಕೊಂಡು. ಏನಂದಿದ್ದೆ ನೀನು? ಫಸ್ಟ್ ಟೈಮ್ ಬಿದ್ದೆ ಮಗ, ಅಮ್ಮ ಸಹ ಪೆಟ್ಟು ಮಾಡ್ಕೊಂಡದ್ದು, ಮಗ ಸಹ ಪೆಟ್ಟು ಮಾಡ್ಕೊಂಡು. ಸರಿತಾಗಿತ್ತಾ? ನಾನು ಯಾವುದೋ ಹಳೆಯ ಗಾಯ ತೋರಿಸ್ತಾನಂತ ನಂಗೆ ಡೌಟ್. ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ತಾಗಿತ್ತಾ? ಅಲ್ಲ ತೊಂದರೆ ಇಲ್ಲ, ಅದು ಆಗ್ತದ. ತಾಗಿತ್ತಾ? ನೀನು ಕರಾಟೆ ಬಾಯ್ ಅಲ್ವಾ, ನೋ ಪ್ರಾಬ್ಲಮ್.
ಪುಣ್ಯ 2ನೇ ಹಲ್ಲು ಹೋಗ್ಲಿಲ್ಲಲ್ಲ. ಕಂಗ್ರ್ಯಾಚುಲೇಷನ್ ಸೈಕಲ್ ಕಲ್ತಿದ್ದಕ್ಕೆ. ಪಾರ್ಟಿಯಲ್ಲಿ ಮೆಕ್ಡೊನಾಲ್ಡ್ಸ್. ಶಿವಾಂಶ್, ನಿಂಗೆ ಒಂದು ವಿಷಯ ಗೊತ್ತಾ? ನಾನು ಸಹ ಫಸ್ಟ್ ಅಟೆಂಪ್ಟಲ್ಲೇ ಸೈಕಲ್ ಕಲ್ತಿದ್ದು. ಎಲ್ಲ ಕಲ್ತು ಸರಿ 10 ರೌಂಡ್ ಬಿಟ್ಟಾದ್ಮೇಲೆ ಆಮೇಲೆ ಡಬ್ಬ ಬಿದ್ದದ್ದು. ನನಗೆ ಇನ್ನೂ ಸಹ ಆಗಿತ್ತು, ಕಾಲಿಗೆ ಇಲ್ಲಿ ಗಂಟಿಗೆ ಪೆಟ್ಟಾಗಿತ್ತು ತುಂಬ. ಯೋ ಮಿಸ್ಟೇಕ್, ನೀನು 2 ರೌಂಡ್, ಅವನು 11 ರೌಂಡ್ ಹಾಕಿ. ಹೌದಾ? ಲಾಸ್ಟಿಗೆ ಬಂದು ಸೀದಾ ಎಂತ ಅಂದರೆ ರೋಡಿಂದ ಲೋನ್ ಮೇಲೆ ಹಾರಿದ್ದೆ ಬಿದ್ದಿದ್ದಲ್ಲ. ಮತ್ತೆ ಮತ್ತೆ ಸ್ವಲ್ಪ ಪೆಡಲ್ ತಾಗಿತ್ತು ಅವನಿಗೆ. ಅಷ್ಟು ಬಲ್ಲಲ್ಲ, ಅಷ್ಟು ಬ್ರೇಕ್ ಅಲ್ತ ಮಾಡ್ತಾನೆ ಪಟ್ಟ ಪೆಡಲ್ ಆಗಲ್ಲ ಅಷ್ಟು ತಮಗಿರಿ ಚುಪ್ಲಿ ಸಮ ಬೈಸ ಲಾಕ್ ತಮಗಿರಿ. ಸ್ವಲ್ಪ ನೀರು ಬೇಕಾ? ಮತ್ತೆ ನೀವು ಹೇಗೆ ಸೈಕಲ್ ಕಲ್ತದ್ದು? ನನಗೆ ನೆನಪಿಲ್ವಾ, ನಾನಂದ್ರೆ ಸುಮಾರು ಕಲಿತಾ ಇರ್ತೇನಲ್ಲ, ಒಂದಾದ್ಮೇಲೆ ಒಂದು ಯಾವಾಗ ಕಲ್ತಿದ್ದೇನಂತ. ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಸೈಕಲ್ ಎಷ್ಟನೇ ವರ್ಷದಲ್ಲಿ ಕಲ್ತದ್ದು? ನಾನು ಚಿಕ್ಕದಿರುವಾಗಿಂದಲೂ ಬಿಡ್ತಾ ಇದ್ದೆ ಸೈಕಲ್. ಅವಾಗ ಅದು 3 ಚಕ್ರದಿತ್ತು, ಮತ್ತೆ 2 ಚಕ್ರ. ಬ್ಯಾಲೆನ್ಸ್ ಯಾವಾಗ ಕಲ್ತದ್ದಂತ ಪೆದಮೇ ಮಾತಾಡುದಲ್ಲ. ಒಂದು 3ನೇ 4ನೇ ಕ್ಲಾಸ್ ಇರ್ಬೋದು, 3ನೇದ 4ನೇದ ಕ್ಲಾಸ್. ಅದು ಅಷ್ಟು ಬೇಗ ಕಲ್ತಿದ್ಯಾ? ಇನ್ನೊಂದು ಸೈಕಲ್ ಇದು ಸ್ಟೋರಿ ನಿಂದು. ಒಂದು ಕಸಿನ್ ಮತ್ತೆ ತಂಗಿಯನ್ನು ಕರ್ಕೊಂಡು ಹೋಗಿದ್ದು. ಅದು ಹೌದು. ಅದು ಇನ್ನೊಂದು ಕಸಿನ್ ಇದ್ದು ಸೈಕಲ್, ಅದರಲ್ಲಿ ಬ್ರೇಕ್ ಇರಲಿಲ್ಲ. ಇನ್ನೊಂದು ಮನೆಗೆ ಹೋಗ್ಲಿಕ್ಕಿತ್ತು ಇನ್ನೊಂದು ಕಸಿನ್ ಅವರು. ಹೋಗಬೇಕಾದ್ರೆ ಟ್ರಿಪಲ್ ರೈಡ್ ಮಾಡಿ ಹೋಗುವ ಅಂತ. ಆದರೆ ಪ್ರಾಬ್ಲಮ್ ಎಂತ ಅಂದರೆ ಅದು ನಿಲ್ಲಿಸ್ಲಿಕ್ಕೆ ನನಗೆ ಕಾಲು ಸರಿಯಾಗಿ ಎಟಕ್ತಿರ್ಲಿಲ್ಲ. ಅವನು ಸ್ವಲ್ಪ ಉದ್ದ ಇದ್ದ, ಅದು ಸೀಟ್ ಎತ್ತರಕ್ಕಿತ್ತು. ಅವರಿಗೆ ಕೇಳಿದೆ, ನಿಮಗೆ ಹಾರ್ಲಿಕ್ಕೆ ಆಗ್ತದ? ಹಾರ್ಲಿಕ್ಕೆ ಆದರೆ ಮಾತ್ರ. ಯಾರಿಗೆ? ಶ್ವೇತಾ ಅಂತ ಇದ್ದಾರೆ ಅವರಿಗೆ. ಹಾರ್ಲಿಕ್ಕೆ ಆದರೆ ಮಾತ್ರ ಕುತ್ಕೋ, ಇಲ್ಲಾದ್ರೆ ಬೇಡ ಅಂತ. ಹಾರ್ತೇನಂತ ಹೇಳಿದ್ರು. ಯಾರು? ನೀವು, ದೀಪ್ತಿ ಮತ್ತೆ ಶ್ವೇತಾ ಹೋದದ್ದು. ಅರ್ಚನಕ್ಕ ಅಂತ ಇದ್ರು, ಅವ್ರದ್ದು ಮನೆಗೆ ಹೋದದ್ದು. ಹೋಗ್ಬೇಕಾದ್ರೆ ದಾರಿ ಹತ್ರ ಬರಬೇಕಾದ್ರೆ ಹಾರು 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 ಅಂತ ಹೇಳಿದ್ರು. ಯಾರಿಗೆ? ಶ್ವೇತನಿಗೆ. ಅವಳು ಬ್ಯಾಕ್ ಸೈಡ್ ಕುತ್ಕೊಂಡಿದ್ರು, ದೀಪ್ತಿ ಎದುರಲ್ಲಿ ಕುತ್ಕೊಂಡಿದ್ರು. ಅವಳಿಗೆ ಅದು ಆಗಲಿಲ್ಲ ಕರೆಕ್ಟ್. ಹಾರಿದ್ದು ಸೀದಾ ಉಲ್ಟವೇ ಬಿದ್ದದು ಪಾಪ. ಸರಿ ಗಾಯ ಆಯ್ತು ಅವರಿಗೆ. ಅದಕ್ಕೆ ಬ್ರೇಕ್ ಇರಲಿಲ್ಲ, ಅದು ನಿಲ್ಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ನೀವು ಹೋಗಿ ಬಿದ್ರಾ? ನೀವಿಬ್ರು ಇನ್ನೊಂದು ಕಡೆ ಹೋಗಿ ಬಿದ್ರಾ? ಇಲ್ಲ, ಬೀಳಿಲ್ಲ. ಮತ್ತೆ ಅವಳು ಬಿದ್ದಾದ್ಮೇಲೆ ನನಗೆ ಕಾಲೆತ್ತಿ ಹಿಂದೆ ತೆಗಿಲಿಕ್ಕೆ ಆಗ್ತದೆ. ಹಾಂ, ಇಲ್ಲದ್ರೆ ಆಗೋದಿಲ್ಲ, ಕಾಲು ಎಟಕುದಿಲ್ಲ, ಅದು ಪ್ರಾಬ್ಲಮ್ ಆಯ್ತು. ಸೈಕಲ್ ಕತೆ ಕೊಡಿ. ಹಾಗೆ ಒಂದು ಸೈಕಲ್ ಕತೆ. ಶಿವಾಂಶ ಒಂದು ಬಿದ್ದಲ್ಲ ಸೈಕಲ್ ಈಗ. ಸೈಕಲಲ್ಲಿ ಅಲ್ಲಿಗೆ ಕಲ್ತದ್ದು ಸಂಪೂರ್ಣ ಆಯ್ತು. ಅಲ್ಲಿಗೆ ಕಲ್ತದ್ದು ಸಂಪೂರ್ಣ ಆಯ್ತು. ಬಿದ್ದೆ ಕಲಿಬೇಕು, ಬಿದ್ದವನೇ ಹೇಳ್ತಾನೆ. ಕರೆಕ್ಟ್. ಫಸ್ಟ್ ಅಟೆಂಪ್ಟಲ್ಲೇ ಸೈಕಲ್ ಕಲ್ತದ್ದಾಯ್ತು, ಬಿದ್ದದ್ದಾಯ್ತು, ಇನ್ನು ಎದ್ದು ಕೂತದ್ದಾಯ್ತು. ಇವನನ್ನು ಎತ್ಕೊಂಡು ಹೋಗ್ಬೇಕಾ ಸೈಕಲಲ್ಲಿ ಹೋಗ್ಬೇಕಂತ ನೋಡ್ಬೇಕು ಇನ್ನು ಮನೆಗೆ. ಬರುವಾಗ ದೂಡಿ ಬಂದ. ಹೋಗ್ಬೇಕಾದ್ರೆ ಈಗ ಸೈಕ್ಲಿಂಗ್ ಮಾಡಿ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೇವೆ, ಇಲ್ಲ ನಾವು ಎತ್ಕೊಂಡು ಹೋಗ್ಬೇಕಂತ ನೋಡಬೇಕು. ನಿಮಗೆ ಈ ನಮ್ಮ ಸೈಕಲ್ ಕತೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಹ್ಯಾಪಿ ಸೈಕ್ಲಿಂಗ್, ಬಾಯ್ ಬಾಯ್. ನಮ್ಮನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿ. ಹ್ಯಾಪಿ ಸೈಕ್ಲಿಂಗ್. ಹ್ಯಾಪಿ ಸೈಕ್ಲಿಂಗ್.